ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡಿನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಚಿನ್ನ ಖರೀದಿದಾರರಿಗೆ ಮಹತ್ವದ ಸುದ್ದಿಯೊಂದು ಇದೆ. ಹಾಗಾದರೆ ಏನು ಆ ಸುದ್ದಿ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಇದೀಗ ಲಂಡನ್ ಮತ್ತು ನ್ಯೂಯಾರ್ಕ್ನ ಬ್ಯಾಂಕ್ಗಳಲ್ಲಿದ್ದ ಭಾರತದ ಸಾವಿರಾರು ಕೋಟಿ ಮೌಲ್ಯದ ಚಿನ್ನ ಈಗ ಸದ್ದಿಲ್ಲದೆ ತಾಯ್ನಾಡಿಗೆ ಮರಳ್ತಾ ಇದೆ. ಜಾಗತಿಕ ರಾಜಕೀಯದಲ್ಲಿ ಆಗ್ತಿರೋ ಈ ದೊಡ್ಡ ಬದಲಾವಣೆ ಹಿಂದೆ ಅಡಗಿರೋ ಶಾಕಿಂಗ್ ಸತ್ಯ ಕೂಡ ಈ ಪೀಠದಲ್ಲಿದೆ. ಇರಾನ್ ಯುದ್ಧದ ನಂತರ ಪ್ರಪಂಚದಾದ್ಯಂತ ಒಂದು ಪ್ರಮುಖ ಬದಲಾವಣೆ ಸದ್ದಿಲ್ಲದೆ ನಡೀತಾ ಇದೆ. ಅದೇನಪ್ಪ ಅಂದರೆ, ದೇಶಗಳು ವಿದೇಶಗಳಲ್ಲಿ ಇಟ್ಟಿದ್ದ ತಮ್ಮ ಚಿನ್ನವನ್ನು ಮತ್ತೆ ಸ್ವದೇಶಕ್ಕೆ ಮರಳಿ ತರ್ತಾ ಇವೆ. ಲಂಡನ್ ಮತ್ತು ನ್ಯೂಯಾರ್ಕ್ನಂಥ ನಗರಗಳಲ್ಲಿ ಹಿಂದೆ ಸುರಕ್ಷಿತವಾಗಿರಿಸಲಾಗಿದ್ದ ಚಿನ್ನವನ್ನು ಈಗ ಮತ್ತೆ ಪ್ಯಾಕ್ ಮಾಡಿ ದೇಶೀಯ ಕಮನುಗಳಲ್ಲಿ ಇಡಲಾಗ್ತಾ ಇದೆ. ಈ ಗೋಲ್ಡ್ ರಶ್ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ನಂಬಿಕೆಯ ವಿಷಯವೇ ಪ್ರಮುಖ ಅಂಶವಾಗಿದೆ. ಭಾರತ ಈ ನಿಟ್ಟಿನಲ್ಲಿ ಅತ್ಯಂತ ವೇಗವಾಗಿ ಹೆಜ್ಜೆ ಇಡ್ತಾ ಇದ್ದು, ತನ್ನ ಹೆಚ್ಚಿನ ಚಿನ್ನವನ್ನು ದೇಶಕ್ಕೆ ಮರಳಿ ತರ್ತಾ ಇದೆ. ಇನ್ನು ವಿದೇಶಗಳಲ್ಲಿ ಇಡುವ ಚಿನ್ನ ನಿಜಕ್ಕೂ ಸುರಕ್ಷಿತವೇ ಎಂಬ ಪ್ರಶ್ನೆ ಇದೀಗ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನು ಕಾಡ್ತಾ ಇದೆ. ಭಾರತದ ಕೇಂದ್ರ ಬ್ಯಾಂಕ್ ಆಗಿರೋ RBI ವಿದೇಶದಿಂದ ಚಿನ್ನವನ್ನು ವೇಗವಾಗಿ ಮರಳಿ ತರ್ತಾ ಇದೆ. RBI ವರದಿಯ ಪ್ರಕಾರ ಅಕ್ಟೋಬರ್ 2025, ಮಾರ್ಚ್ 2026 ಭಾರತದ ಒಟ್ಟು 888.52 ಟನ್ ಚಿನ್ನದ ಸುಮಾರು 77% ಈಗ ದೇಶದಲ್ಲೇ ಇದೆ. ಅಂದರೆ ಸುಮಾರು 680 ಟನ್ ಚಿನ್ನ ಭಾರತದ ಮಣ್ಣಿನಲ್ಲಿ ಭದ್ರವಾಗಿದೆ. ಕೇವಲ 197.67 ಟನ್ ಚಿನ್ನ ಮಾತ್ರ ಇನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಬಳಿ ಬಾಕಿ ಉಳಿದಿದೆಯಂತೆ. ಚಿನ್ನವನ್ನು ಮರಳಿ ತರುವ ವೇಗ ಈಗ ಗಣನೀಯವಾಗಿ ಹೆಚ್ಚಾಗಿದೆ. ಇನ್ನು ಕೇವಲ 6 ತಿಂಗಳಲ್ಲಿ RBI ಬರೋಬ್ಬರಿ 104.23 ಟನ್ ಚಿನ್ನವನ್ನು ಮರಳಿ ತಂದಿದೆ. ಮಾರ್ಚ್ 2023ರಲ್ಲಿ 37% ಮಾತ್ರ ಚಿನ್ನ ಮಾತ್ರ ಭಾರತದಲ್ಲಿತ್ತು. ಆದರೆ ಈಗ ಈ ಬಾರಿ ಪ್ರಮಾಣ ಏರಿಕೆ ಕಂಡಿದೆ. ಇದರ ಹಿಂದಿನ ಒಂದು ದೊಡ್ಡ ಕಾರಣ ಜಾಗತಿಕ ರಾಜಕೀಯದ ಬೆಳವಣಿಗೆ. ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲಿ ಪಾಶ್ಚಿಮಾತ್ಯ ದೇಶಗಳು ರಷ್ಯಾ ಮತ್ತು ಅಫ್ಘಾನ್ ಸತ್ವಗಳನ್ನು ಸ್ಥಗಿತಗೊಳಿಸಿದ್ವು. ಈ ಘಟನೆಗಳಿಂದ ಎಚ್ಚೆತ್ತ ಕೇಂದ್ರ ಬ್ಯಾಂಕ್ಗಳು ವಿದೇಶಗಳಲ್ಲಿ ಇರಿಸಲಾಗಿರುವಂತಹ ಹಣ ಮತ್ತು ಚಿನ್ನವನ್ನು ಯಾವುದೇ ಸಮಯದಲ್ಲಿ ಸ್ಥಗಿತ ಮಾಡಬಹುದು ಅಂತ ಹೇಳಿ ಅರಿತುಕೊಂಡಿವೆ. ನಮ್ಮ ದೇಶದಲ್ಲಿ ಚಿನ್ನವಿದ್ದರೆ ಬಿಕ್ಕಟ್ಟಿನ ಸಮಯದಲ್ಲಿ ತಕ್ಷಣದ ಬಳಕೆಗೆ ಕೂಡ ಸಹಕಾರಿ ಆಗ್ತದೆ. ಸ್ನೇಹಿತರೆ, ಈ ಬಗ್ಗೆ ನೀವು ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮ್ಮ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.